ಇಲ್ಲಿ ಜುವಾರ ಮರಿ ಇದೆ ಹೌದಾ? ಏಯ್ ಇಲ್ಲಿ ಸತ್ತಿರ ಮರಿನಾ? ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ರಿ. ಹಾವು ಸಣ್ಣದ ದೊಡ್ಡದ? ಅಲ್ಲೇ ಇದೆ. ಏನಮ್ಮ ಏನಾಗಿದೆ? ಯಾವ್ದು ಮನೆ ಇದೇ ಬೇಕೆ ತಾಯಿನ ಇದು? ಏನಾಗಿದೆ? ಎಲ್ಲಿ ಒಳಗಡೆನಾ? ಹೌದಾ? ಯಾವ ಏರಿಯಾ ಅದು? ಯಾವ ಏರಿಯಾ? ಯಾರ ಮನೆ? ಎಲ್ಲಿದೆ ಅದು? ನಾಯಿಗಳೆಲ್ಲ ಏಯ್ ಅದೇ ತಾಯಿ ನಾಗರವ ಅಲ್ಲಿ ಅಲ್ಲಿ ಕಟ್ಟಿಗೆ ಒಳಗಡೆ ಇಲ್ಲೇ ಇಲ್ಲ ನಾಗನ ನಾಗನ ನಾನು ನೋಡ್ದ ಯಾರು ನೋಡಿದ್ದು? ಬೆಕ್ಕು ತಾಯಿ ಕಿತ್ತಾರ್ತ ಮರಿನಾ? ಮರಿ ಯಾಕೆ ಕಿಚ್ಚಾಡ್ತಾ ಇತ್ತು. ಕಿಚ್ಚಾಡ್ತು. ನಾನೇನ್ ಮಾಡೋದು, ನಾನು ಎದ್ದೋಗಿ ನೋಡ್ನಲ್ಲ, ಆಮೇಲೆ ನೋಡ್ತೀವಿ ಸೌದಿಗಳ ಬಂದು ಬುಸ್ಸು ಬುಸ್ಸು ಅಂತ ಇದೆ. ಅವೆಲ್ಲ ಗೊತ್ತಾಗಿದ್ದು. ಆಮೇಲೆ ನೋಡಿದ್ರೆ ಮರಿ ಬೇರೆ ಸತ್ತೋಯ್ತು. ನೋಡೇ ಇಲ್ಲ ಪಾಪ. ಲೈಟ್ ಹಾಕಿರ್ತೀವಿ ನೋಡ. ಅಲ್ಲ ಕೆಳಗಡೆ ಇಲ್ಲೇ ಅಲ್ಲಿ ಬೆಕ್ಕಿನ ಮರಿ ಇದೆ. ಒಂದು ಸೈಡ್ ಬರ್ರಿ ನೀವು. ಇಲ್ಲಿ ಜುವಾರ ಮರಿ ಇದೆ ಹೌದಾ? ಏಯ್ ಇಲ್ಲಿ ಸತ್ತಿರ ಮರಿನಾ? ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ರಿ. ಹಾವು ಸಣ್ಣದ ದೊಡ್ಡದ? ದೊಡ್ಡದು ಹಂಗ ನುಂಗ್ಬೋದಾ? ಬುಸ್ ಕುಡ್ದೈತ ಹಾವು? ಇಲ್ಲೇ ಈ ಗರಿ ಐತಲ್ಲ ಇದ್ರ ಕೆಳಗೆ ಇದೆ. ಇಲ್ಲಿ ತಡಿಯೋಣ ಅಂಶ. ಏಯ್ ಕಂದ ಪಾಪ ಕಣ್ರಿ ಮಕ್ಕಿನ ಬೇರೆ ಇದು ಸತ್ತೋಗಿರೋದು. ಅದೇ ಸತ್ತೋಗಿರೋದು. ಅದು ಕಚ್ಚಿಲ್ಲ ಫಸ್ಟು. ಬಕ್ಕಪ್ಪ ನೀ ಇತ್ತ ಬಂದ್ಬಿಡ್ತು. ನೀ ಎದ್ರದಲ್ಲ ಅವ್ರು ಇತ್ತ ಬಂದ್ಬಿಟ್ರೆ ಏನ್ ಮಾಡ್ತೀಯ? ಕಳಿಸ್ರಿ ಅವ್ರಿಗೆ ಹೋಗೋಣ. ನೀನು ನಾನು ಹೋಗ್ಬಿಡ್ತೀವಿ ಬಾರಪ್ಪ. ಎಲ್ಲಿ ಕಚ್ಚಿದೆ ಗೊತ್ತಿಲ್ಲಲ್ಲ. ಬೇಜಾರಾಗತ್ತೆ ನೋಡೋದು ಅಲ್ಲ. ಅಯ್ಯೋ ಶೋನೆ ಹೊಟ್ಟೆ ಉರಿಯತ್ತೆ ನೋಡಿದ್ರೆ. ಇದು ಜುವಾರ ಕಟ್ಟೆ ಹಿಡಿಯೋದು. ಇದು ಜುವಾರ ಮರಿ, ಇದು ಸತ್ತಿರ ಮರಿ. ನೋಡಿದ್ರೆ ಬೇಜಾರಾಗ್ತದೆ ಹೌದಾ? ಆಡುತ್ತೆ ಹಾಂ ಇರಲಿ ಏನೋ ಪಾಪ ಇಷ್ಟೊಂದು ತಿಂಗಳು ಮರಿನಾ? ಕಂಡ್ಬಿಟ್ಟ ಎಂತ ಹಾಕ್ಯದ ಬೆಕ್ಕಿ ಇರೋದಾಗೆ ಸೂಕ್ಷ್ಮ ಗೊತ್ತಾಗಿತ್ತು. ಈ ಬೆಕ್ಕಿಗೂ ಕಚ್ಚಿತ್ತ ನಾನೇ ಮಾಡಿ ಟಿವಿ ನೋಡ್ತಿದ್ದೆ. ಅಲ್ಲೇ ಇದೆಯಲ್ಲ? ಅಲ್ಲೇ ಇದೆ. ಆಯ್ತಾ? ಅಲ್ಲೇ ಇದೆ. ಬರ್ತಿದೆ ಬಂದೋಯ್ತು. ಒಳಗೋಯ್ತು. ಇಲ್ಲ ಹಿಂಗೆ ಹೋಗ್ತೈತಣ ಅದು. ಈ ಕಡೆ ಸೈಡ್ ಹೋಗ್ತೈತಿ ಅಲ್ಲ, ಈ ಕಡೆ ಸೈಡು ಈ ಕಡೆ ಗೋಡೆ ಕಡೆ ಹೋಗ್ತೈತಿ. ಅಲ್ಲಿ ಒಂದು ಇಟ್ಕೆ. ನೀನು ಹಿಂದೆ ಹೋಗು, ಇಲ್ಲಿ ಬರಬೇಡ, ಹೋಗಿ ದೂರ. ಸರ್ ಇಲ್ಲಿದೆ ಕೋಲ್. ಅದೇ ಸರ್. ಅದೇನ್ ಮಾಡ್ತೀರೋ
ಯಾವಾಗ ಹೆಂಗೆ ಇರುತ್ತೆ ಗೊತ್ತಾಗಲ್ಲ. ಹೌದಾ, ಎಷ್ಟು ಕಲ್ತ್ರೂ ಕಮ್ಮಿನೇ. ಸ್ಟ್ರಾಂಗ್ ಇದೆ ಅದು. ಬಾಯಿ ತೆಗೆದ ಇದೆ ಅಟ್ಯಾಕ್ ಮಾಡೋಕ್ಕೆ. ಅದು ಸಿಟ್ಟು ಬಂದ್ಬಿಡುತ್ತೆ. ಅಲ್ಲ ಭಯ ಅಲ್ಲ, ಅದು ಭಯ. ಅದಕ್ಕೆ ನಾಗರಾವ್ ದೇವ್ರ ಸೃಷ್ಟಿ ಮಾಡಿದಾವು. ನಮ್ಮಲ್ಲಿ ಎಷ್ಟು ಹಿಡಿದಾರ ಲೆಕ್ಕನೇ ಇಲ್ಲ. ತುಂಬ ಸ್ಟ್ರಾಂಗ್ ಇದೆ ಕಣಮ್ಮ. ಬಾಯಿನೇ ತೆಗಿತಾ ಇದೆ ಅದು ಅಟ್ಯಾಕ್ ಮಾಡೋಕ್ಕೆ. ಎಲ್ಲರ ಕುಟುಂಬಕ್ಕೆ ಬೇಜಾರಾಗಿದೆ, ನನಗೂ ಬೇಜಾರಾಗಿದೆ. ಹೌದಾ, ಬೇಜಾರಾಗಿರೋದಲ್ಲ, ಮತ್ತೆ ರಾತ್ರಿ ನಾವು ಅಲ್ಲೇ ಓಡಾಡಿ ಅಲ್ಲೇ ಅಡಿಗೆ ಮಾಡ್ಕೊಂಡು. ಸರಿ ಹಂಗೆ ಅದು ಬೆಕ್ಕಿನ ಬೇರೆ ಎಲ್ಲಿದ್ದಾರೆ? ಹಂಗೆ ಅದು ಕಿತ್ತಾಯ್ತು. ನಾನು ಹೋಗಿ ನೋಡ್ತೀನಿ, ಬುಸ್ಸು ಅಂತಿದ್ದು. ಓಕೆ ಸರ್, ಅಲ್ಲಿಗೆ ಹೋಯ್ತು. ಮತ್ತೀಗ ಅಲ್ಲಿಗೆ ಹೋಯೋದು. ಏನು ಮಾಡ್ತಾರೆ ಭಗವಂತ, ಇದನ್ನ ನೋಡು. 2 ಮರಿ ಕಳ್ಕೊಂಡ್ರು ಪಾಪ. ಅದಕ್ಕೆ ತಾಯಿ ಅನ್ನೋದು. ಹಾನ್ ಮಗ. ಅಯ್ಯೋ ಈಗ ರಾತ್ರಿ ಹೋಯ್ಕೊಂತಿದ್ದೀಗ. ಪಾಪ ಕಣ, ಬೇಜಾರಾಯ್ತಾ? ಮಕ್ಕಳು ಮರಿ ಹಾಕಿದಾಗ ಪ್ರಾಣಿಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಅದಕ್ಕೆ ಚೆನ್ನಾಗಿ ಒಂದ್ ಕಡೆ ಜಾಗ ಮಾಡ್ಕೊಡಿ. ಬೆಕ್ಕಿಂದು ಅಲ್ಲ, ಬೆಕ್ಕಿಂದು ಪರಿಸ್ಥಿತಿನೇ ಹಿಂಗೆ. ಹೌದಾ, ಹೇಳ್ಬೇಕಲ್ಲಿ ತೊಗೊಂಡೋಗುತ್ತೆ ಅಟ್ಟದ ಮೇಲೆ, ಅಲ್ಲಿ 4 ಕಡೆ ಚೇಂಜ್ ಮಾಡುತ್ತೆ. ಹೌದು, ಮಂಚ ಮೇಲೆ ಇತ್ತಾ, ಮಂಚ ಮೇಲಿಂದ ಮೊನ್ನೆ ಪಕ್ಕ ಮನೆ ಎತ್ಕೊಂಡ್ಬಿಡ್ತು. ಆಯ್ತು. ಅದೇ ಇವು ಬೆಕ್ಕುಗಳೆಲ್ಲ ಹಂಗೆ 4 ಟೈಪ್ ಚೇಂಜ್ ಮಾಡುತ್ತೆ. ಹೌದಾ, ಮಾಡ್ತಿದ್ದದು. ಏನೋ ಬಿಡಿ, ದೇವ್ರು ಈ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಂಡಿದೆಯಲ್ಲ. ಹೌದಾ, ಥ್ಯಾಂಕ್ ಯು. ನೀವು ಭಾಳ ನಾಯಿ ಬೆಕ್ಕೆಲ್ಲ ಚೆನ್ನಾಗಿ ಸಾಕಿದ್ದೀರಾ. ಏನೋ ಪರಿಸ್ಥಿತಿ ಒಂದು ಒಳ್ಳೆ ರೀತಿಯಲ್ಲಿ ಈ ಥರ ಆಗಿದೆ, ನನಗೆ ಬೇಜಾರಾಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ.